ಅಲ್ಲಿ ರಾಜಭವನದ ಒಳಗೆ ನುಗ್ತೀವಿ ಅಂದ್ರೆ ಇಲ್ಲಿ ಹಾಸನದ ಡಿಸಿ ಕಚೇರಿ ಒಳಗೆ ನುಗ್ತಿದ್ದಾರೆ. ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಬಳಿಕ ಮುಖ್ಯಮಂತ್ರಿಗಳು ರಿಯಾಕ್ಟ್ ಮಾಡ್ತಾರಂತೆ. ಹೈಕೋರ್ಟ್ನಲ್ಲಿ ನಾವು ಅರ್ಜಿ ಸಲ್ಲಿಸಿದ್ದೇವೆ, ರಿಟ್ ಅರ್ಜಿ. ಗಂಭೀರವಾದ ತಪ್ಪು ನಾನೇನು ಮಾಡಿಲ್ಲ. ತಪ್ಪಲ್ಲಿ ಗಂಭೀರವಾದ್ದು, ಲೈಟ್ ಗಂಭೀರವಾದ್ದು, ಲೈಟರ್ ಗಂಭೀರ, ಹಿಂಗೆ ಕ್ಯಾಟಗರಿ ಇದೆಯಾ ಗೊತ್ತಿಲ್ಲ. ಗಂಭೀರವಾದ ತಪ್ಪನ್ನು ನಾನು ಮಾಡಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಹೇಳಿದ್ದಾರಂತೆ. ಹೈಕೋರ್ಟ್ನಲ್ಲಿ ಇವತ್ತು ರಿಟ್ ಅರ್ಜಿ ವಿಚಾರಣೆ ಇದೆ, ಅದಾದ ಮೇಲೆ ರಿಯಾಕ್ಟ್ ಮಾಡ್ತೇನೆ ಅಂತ ಹೇಳಿ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು. ನಾನು ನಮ್ಮ ರಾಜಕೀಯ ಜೀವನ ತೆರೆದ ಪುಸ್ತಕ ಇದ್ದಾಗೆ ಈ ರಾಜ್ಯದ ಜನರಿಗೆ ಗೊತ್ತಿದೆ. ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತೇಳಿ, ಮಾಡಿಲ್ಲ, ಮಾಡೋದು ಇಲ್ಲ. ಇವತ್ತುವರೆಗೂ ಈ ರಾಜಭವನವನ್ನು ಉಪಯೋಗಿಸಿಕೊಂಡು ಬಿಜೆಪಿಯವರು, JDSನವರು, ಕೇಂದ್ರ ಸರ್ಕಾರ ಕಾನೂನು ಕುಣಿಕೆಯಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ. ಏನು ತಪ್ಪುಗಳನ್ನು ಮಾಡಿದ್ದಾರೆ, ಹಗರಣದಲ್ಲಿ ತಗಲಾಕೊಂಡಿದ್ದಾರೆ. ಇವತ್ತಲ್ಲ ನಾಳೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಲೇಬೇಕಾಗ್ತದೆ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲೇಬೇಕಾಗ್ತದೆ. ಏನು ಅಂತಿಮ ಹೋರಾಟ ಇವತ್ತೇನೋ ದೆಹಲಿಯಿಂದ ವಕೀಲರನ್ನು ಕರೆಸಿ ಹೋರಾಟವನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಅವರು ಯಶಸ್ಸು ಕಾಣೋದಕ್ಕೆ ಸಾಧ್ಯನೇ ಇಲ್ಲ, ಯಶಸ್ಸು ಸಿಗೋದಕ್ಕೆ ಸಾಧ್ಯನೇ ಇಲ್ಲ. 100ಕ್ಕೆ 100 ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು. ಹಗರಣೆಲ್ಲ ಕೂಡ ತೆಗಿತೀವಿ ಅಂತ ಹೇಳ್ತಾರೆ. ಒಂದು ಕಡೆ ಪೋಕ್ಸೋ ಸೇರಿದಂತೆ ಎಲ್ಲ ಬಿಜೆಪಿ ಒಂದು ತಿಂಗಳಿಂದ ಕತೆಗಳು ಕೇಳ್ತಾ ಇದ್ದೇವೆ ರೀ. ನಾವು ಸ್ವಾಗತ ಮಾಡಿದ್ದೀವಲ್ಲ, ಯಾವ್ಯಾವ ಕೇಸ್ಗಳಿದೆ ಎಲ್ಲವೂ ಕೂಡ ತೆಗೀರಿ, ಅದನ್ನು ಎದುರಿಸೋಕ್ಕೆ ಸಿದ್ಧರಿದ್ದೇವೆ. ಆದರೆ ಸಿದ್ದರಾಮಯ್ಯನವರೇ ಫಸ್ಟ್ ತಾವು ಮುಖ್ಯಮಂತ್ರಿ ಸ್ಥಾನ ರಾಜೀನಾಮೆ ಕೊಡೋದಕ್ಕೆ ಸಿದ್ಧರಾಗಿ, ಇದು ನಮ್ಮ ಆಗ್ರಹ. ಹೈಕಮಾಂಡ್ ಮತ್ತೆ DK ಶಿವಕುಮಾರ್ ಬಂಡೇ ರೀತಿ ನಿಂತಿದ್ದೀವಿ ಇಡೀ ಶಾಸಕರು ಅಂತ ಅನ್ಸುತ್ತಾ ರೀತಿ ನಿಂತಿದ್ದಾರೆ ಅವ್ರ ಜೊತೆ ಅಂತ? ಯಾರಿಗೂ ಹೇಳಕ್ ಹೋಗಬೇಡಿ, DK ಶಿವಕುಮಾರ್ ಮಾತು ನಂಬೇಡಿ ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಹೇಳಿ. ಅವ್ರು ಎಷ್ಟು ಗಟ್ಟಿಯಾಗಿ ಸಿದ್ದರಾಮಯ್ಯನವ್ರು ಪರವಾಗಿ ನಿಲ್ತಾರೆ, ಅಷ್ಟೇ ಜೋರಾಗಿ ಚಾಕುನು ಕೂಡ ಹಾಕ್ತಾರೆ. ಅದು ಸಿದ್ದರಾಮಯ್ಯನವ್ರು ಕೂಡ ಗೊತ್ತಿದೆ. ಐವನ್ ಡಿಸೋಜ್ ಒಂದು ಮಾತಾಡಿದ್ದಾರೆ, ಬಾಂಗ್ಲಾ ಮಾದರಿಯಲ್ಲಿ ರಾಜಭವನಕ್ಕೆ ದಾಳಿ ಇಡ್ತೀವಿ ಅಂತ ಹೇಳಿದ್ದಾರೆ. ದೇಶದ್ರೋಹದ ರೀತಿ ದೇಶದ್ರೋಹದ ಹೇಳಿಕೆಗಳು ನೋಡ್ತಾರೆ, ಅವ್ರನ್ನ ಫಸ್ಟ್ ಒದ್ದು ಒಳಗೆ ಹಾಕಬೇಕು, ಉಳಿದಿದ್ದು ಸರಿ ಹೋಗ್ತದೆ ಎಲ್ಲವೂ ಕೂಡ. ಇದು 14 ಸೈಟ್ಗಳನ್ನು ಅಕ್ರಮವಾಗಿ ಪಡೆದುಕೊಂಡಿರ್ತಕ್ಕಂಥ ಕಡೆಯಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ನಡೆಸ್ತಾ ಇರೋ ಸಂದರ್ಭದ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಪ್ರತಿಕ್ರಿಯೆ, ಐವಾನ್ ಡಿಸೋಜ ಅವರ ಮಾತಿಗೂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ದೇಶದ್ರೋಹದ ಹೇಳಿಕೆಯನ್ನ ನೀಡುವವರನ್ನ ಮೊದಲು ಒಳಗೆ ಹಾಕಬೇಕು, ಆಗೆಲ್ಲ ಪರಿಸ್ಥಿತಿ ಸರಿ ಹೋಗುತ್ತೆ ಅಂತ ಹೇಳಿ. ಒಟ್ಟಾರೆ ಇವತ್ತಿನ ಬಿಜೆಪಿ ಹಾಗೆ JDSನ ಪ್ರತಿಭಟನೆಯ ಮೂಲ ಉದ್ದೇಶ ಮುಖ್ಯಮಂತ್ರಿ ಗಾದಿಯಿಂದ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು, ರಾಜೀನಾಮೆಯನ್ನ ನೀಡಬೇಕು ಅಂತ ಆಗ್ರಹಿಸಿ ನಡೆಸಲಾಗ್ತಾ ಇರುವ ಪ್ರತಿಭಟನೆ. ನಾಗಲೇ ಹೇಳಿದ ಹಾಗೆ 3 ರಾಜಕೀಯ ಪಕ್ಷಗಳಿಗೂ ಕೂಡ ಇವತ್ತು ಇಡೀ ದಿನ ರಾಜ್ಯದಲ್ಲಿ ಯಾರು ಸತ್ರು, ಸಾಮಾನ್ಯ ಜನರು ಪರದಾಡಿದ್ರು, ಎಲ್ಲಿ ಬೆಂಕಿ ಬಿದ್ರು, ಎಲ್ಲಿ ಏನೇ ಅಪರಾಧ ಚಟುವಟಿಕೆ ಆದ್ರೂ ಕೂಡ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆದ್ರೂ ಕೂಡ ಅದ್ರ ಬಗ್ಗೆ ಕಾಳಜಿ ಇರೋದಿಲ್ಲ. ಹಾಗಾಗಿ ಈ ರಾಜ್ಯದ ಜನರು ತಮ್ಮ ಜಾಗ್ರತೆ, ತಮ್ಮ ಸುರಕ್ಷತೆ, ತಮ್ಮ ರಕ್ಷಣೆ ಬಗ್ಗೆ ತಾವೇ ಗಮನವನ್ನ ಕೊಡ್ಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ. ಯಾಕಂತಂದ್ರೆ ನಮ್ಮ ರಾಜ್ಯದ ಆಡಳಿತ ಪಕ್ಷ, ವಿರೋಧ ಪಕ್ಷ ಎಲ್ಲವೂ ಬ್ಯುಸಿ, ಸ್ವಾರ್ಥ ರಾಜಕಾರಣದ ಪ್ರತಿಭಟನೆಗಳಲ್ಲಿ ಬ್ಯುಸಿ. ಹೀಗಾಗಿ ಇವತ್ತು ಎಲ್ಲಾ ರಾಜಕೀಯ ಪಕ್ಷದ ನಾಯಕರು ಕೂಡ ನಾಟ್ ರೀಚಬಲ್ ಇರ್ತಾರೆ ಜನರ ಸಮಸ್ಯೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಆಗ್ರಹಿಸಿ ಬಿಜೆಪಿ ಹಾಗೆ JDS ಒಂದ್ ಕಡೆ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ ಕೂಡ ಇದನ್ನ ವಿರೋಧಿಸಿ, ರಾಜ್ಯಪಾಲರ ಕ್ರಮವನ್ನ ವಿರೋಧಿಸಿ ರಾಜೀನಾಮೆಯನ್ನ ಕೇಳ್ತಾ ಇರುವ ಬಿಜೆಪಿ ಹಾಗೆ JDSನ ಕ್ರಮವನ್ನ ವಿರೋಧಿಸಿ ಕಾಂಗ್ರೆಸ್ನವರು ಪ್ರತಿಭಟನೆ. ಅಶೋಕ್ ಅವರ ನೇತೃತ್ವದಲ್ಲಿ ಬಿಜೆಪಿ ಪ್ರೊಟೆಸ್ಟ್ ನಡೆಸಲಾಗ್ತಾ ಇದೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ನಡೆಸಲಾಗ್ತಾ ಇರುವ ಪ್ರತಿಭಟನೆ ಇದು. ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ ವಿರೋಧ ಪಕ್ಷದ ನಾಯಕರ ನೇತೃತ್ವದಲ್ಲಿ ಬಿಜೆಪಿ ಪಾಳೆಯ. ನೀವೊಬ್ಬ ಅಪರಾಧಿ, ನೀವು ಆ ಸ್ಥಾನದಲ್ಲಿ ಇರುವಂತ ನೈತಿಕ ಅಧಿಕಾರ ಇಲ್ಲ ಅಂತ ನಾವು ಕೇಳಿದ್ವಿ. ನೀವು ಅದಕ್ಕೆ CLP ಕರೆದಿದ್ರ, ಏನ್ ಬೆಂಬಲ ತಗೊಂಡು ಏನ್ ಮಾಡ್ತೀರಾ? ಮುಖ್ಯಮಂತ್ರಿಗಳ ವಿರುದ್ಧವಾಗಿ ತನಿಖೆಗೆ ರಾಜ್ಯಪಾಲರು ಆದೇಶ ನೀಡಿರುವ ಕ್ರಮವನ್ನ ವಿರೋಧಿಸಿ ಇವತ್ತು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತಾ ಇದೆ. ಆದರೆ ಈ ಪ್ರತಿಭಟನೆ ಕೇವಲ ಪ್ರತಿಭಟನೆಯಾಗಿ ಉಳಿದಿದೆಯಾ ಅನ್ನೋ ದೊಡ್ಡ ಅನುಮಾನ. ಧಮಕಿ ಹಾಕುವ ಪ್ರಯತ್ನವನ್ನ ಕಾಂಗ್ರೆಸ್ನ ನಾಯಕರೇ ಮಾಡ್ತಾ ಇದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಇದೆ, ಧಮಕಿಗಲ್ಲ. ಒಂದು ಕಡೆ ಬಾಂಗ್ಲಾದೇಶದ ಮಾದರಿಯಲ್ಲಿ ರಾಜಭವನಕ್ಕೆ ನುಗ್ಗಿ ಅಟ್ಯಾಕ್ ಮಾಡ್ತೀವಿ ಅನ್ನೋ ಐವಾನ್ ಮಾತು,
ಇದರ ಬೆನ್ನಲ್ಲೇ ಇದೀಗ ಸಿಎಂ ಪರವಾಗಿ ಪ್ರತಿಭಟನೆಗೆ ಬರ್ದೇ ಹೋದ್ರೆ ಗ್ಯಾರಂಟಿಗಳನ್ನ ಕಟ್ ಮಾಡಿಸ್ತೀವಿ ಡಂಗೂರ ಸಾರಿದ್ದಾರಂತೆ. ನಾಚಿಕೆ ಆಗ್ಬೇಕು. ಒಂದ್ ಕಡೆ ಬಾಂಗ್ಲಾದೇಶಕ್ಕೆ ಹೋಲಿಕೆ ಮಾಡಿ ಮಾತನಾಡೋದು, ಇನ್ನೊಂದ್ ಕಡೆ ಮತದಾರರಿಗೆ ಧಮಕಿ ಹಾಕೋದು. ಮುಖ್ಯಮಂತ್ರಿಗಳು ಆರೋಪಿತರಾಗಿ ನಿಂತಿದ್ದಾರೆ. ಇವತ್ತು ಮೂಡ ಹಗರಣದಲ್ಲಿ ಆರೋಪಿತರ ಸ್ಥಾನದಲ್ಲಿ ನಿಂತಿದ್ದಾರೆ ಮುಖ್ಯಮಂತ್ರಿಗಳು. ಒಬ್ಬ ಆರೋಪಿ ಪರವಾಗಿ ನೀವು ಪ್ರತಿಭಟನೆಗೆ ಬರ್ದಿದ್ರೆ ನಾವು ಕೊಟ್ಟ ಪಂಚ ಗ್ಯಾರಂಟಿಗಳನ್ನ ಕಟ್ ಮಾಡ್ತೀವಿ ಅಂತ ಹೇಳಿ ಡಂಗೂರ ಸಾರಿಸಿದ್ದಾರೆ. ಇದು ಕಾಂಗ್ರೆಸ್ನ ಪ್ರತಿಭಟನೆಯ ಸ್ವರೂಪ. ಅದು ಆಗಿರೋದು ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲೇ. ಮತ್ತೊಂದು ನಾಚಿಕೆಗೇಡಿನ ಸಂಗತಿ, ನಂಜನಗೂಡಿನ ಚಿನ್ನದ ಗುಡಿ ಹುಂಡಿ ಗ್ರಾಮದಲ್ಲಿ ಡಂಗೂರ. ಕೇಳಿಸ್ಕೊಳ್ಳಿ. ಸ್ಟ್ರೈಕ್ ಮಾಡಕ್ ಬರ್ಬೇಕಂತ ಕಣೇಮೋ, ಇಲ್ಲ ಅಂದ್ರೆ 2,000 ರೂಪಾಯಿ ದುಡ್ಡು, ಅಕ್ಕಿ ದುಡ್ಡು, ಕರೆಂಟ್ ಬಿಲ್ಲು ಎಲ್ಲ ನಿಂತ ಕಣೇಮೋ. ಅಮ್ಮ ನಾಳೆ 9 ಗಂಟೆಗ ಗೇಟಿನ ತನಕ ಸಿದ್ದರಾಮಯ್ಯ ಪರವಾಗಿ ಸ್ಟ್ರೈಕ್ ಮಾಡಕ್ ಬರ್ಬೇಕಂತ ಕಣೇಮೋ, ಇಲ್ಲ ಅಂದ್ರೆ 2,000 ರೂಪಾಯಿ ದುಡ್ಡು, ಅಕ್ಕಿ ದುಡ್ಡು, ಕರೆಂಟ್ ಬಿಲ್ಲು ಎಲ್ಲ ನಿಂತ ಕಣೇಮೋ. ಅಮ್ಮ ನಾಳೆ 9 ಗಂಟೆಗ ಗೇಟಿನ ತನಕ ಸಿದ್ದರಾಮಯ್ಯ ಪರವಾಗಿ ಸ್ಟ್ರೈಕ್ ಮಾಡಕ್ ಬರ್ಬೇಕಂತ ಕಣೇಮೋ, ಇಲ್ಲ ಅಂದ್ರೆ 2,000 ರೂಪಾಯಿ ದುಡ್ಡು, ಅಕ್ಕಿ ದುಡ್ಡು, ಕರೆಂಟ್ ಬಿಲ್ಲು ಎಲ್ಲ ನಿಂತ ಕಣೇಮೋ. ಅಮ್ಮ ನಾಳೆ 9 ಗಂಟೆಗ ಗೇಟಿನ ತನಕ ಸಿದ್ದರಾಮಯ್ಯ ಪರವಾಗಿ ಸ್ಟ್ರೈಕ್ ಮಾಡಕ್ ಬರ್ಬೇಕಂತ ಕಣೇಮೋ, ಇಲ್ಲ ಅಂದ್ರೆ 2,000 ರೂಪಾಯಿ ದುಡ್ಡು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಮೈಸೂರಿನ ಪ್ರತಿನಿಧಿ ವಿನೋದ್ ನೀಡ್ತಾ ಹೋಗ್ತಾರೆ. ವಿನೋದ್, ಧಮಕಿ ಅಂದಲೇ ಇದನ್ನ ಇನ್ನೇನು ಹೇಳಬೇಕು? ಮುಖ್ಯಮಂತ್ರಿಗಳ ಪರವಾಗಿ ಪ್ರತಿಭಟನೆ ಮಾಡಕ್ ಬರ್ಬೇಕಂತ ಏನು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರಾ, ಅಥವಾ ಯಾವುದೋ ಆಗಿರೋ ದಾಳಿಯನ್ನ ಖಂಡಿಸಿ ಅಥವಾ ಉಗ್ರಗಾಮಿ ಚಟುವಟಿಕೆಗಳನ್ನ ಖಂಡಿಸಿ ಹಾಳಾಗೋಗ್ಲಿ ಜನರ ಉದ್ಧಾರಕ್ಕೋಸ್ಕರ ಪ್ರತಿಭಟನೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವರು? ಧಮಕಿ ಹಾಕ್ತಿದ್ದಾರೆ ಕಾಂಗ್ರೆಸ್ನವರು ಅಕ್ಷರಶಃ. ವಿನೋದ್, ಸ್ಮಿತಾ, ನಿಜಕ್ಕೂ ಕೂಡ ಆಡಳಿತ ಪಕ್ಷದಲ್ಲಿ ಇದ್ಕೊಂಡು ಈ ಆಡಳಿತ ಪಕ್ಷದ ಸರ್ಕಾರವೇ ಇವತ್ತು ಪ್ರತಿಭಟನೆ ನಡೆಸಿರೋದು ನಿಜಕ್ಕೂ ಕೂಡ ಲಾಜಿಕೆಗೇಡಿನ ಸಂಗತಿ. ಅದರಲ್ಲೂ ಕೂಡ ಈಗಾಗಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ಒಂದೇ ಒಂದು ಕಾರಣಕ್ಕೆ ಈಗಾಗಲೇ ಇಡೀ ರಾಜ್ಯದ ಸಿಎಂ ಪರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಮೈಸೂರು ಜಿಲ್ಲೆ ನಲ್ಲಿಗೂಡು ತಾಲೂಕಿನಲ್ಲೂ ಕೂಡ ಈಗಾಗಲೇ ನರಸೀಪುರ ಬಂದಾಗಿದೆ. ಮೈಸೂರು ನಗರದಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಈ ಮಧ್ಯೆ ನೆನ್ನೆ ಒಂದು ಡಂಗೂರವನ್ನ ಸಾಧಿಸಿದ್ರೆ, ಅದು ಕೂಡ ನಂಜನಗೂಡು ಕ್ಷೇತ್ರದ ಚಿನ್ನದಗುಡಿ ಗ್ರಾಮದಲ್ಲೂ ಕೂಡ. ಆ ಒಂದು ಗ್ರಾಮದಲ್ಲಿ ಅಂದ್ರೆ ಪ್ರತಿಯೊಬ್ಬರು ಕೂಡ ಪ್ರತಿಭಟನೆಗೆ ಬರಬೇಕು, ಇಲ್ಲವಾದಲ್ಲಿ ಯೋಜನೆ ಕಟ್ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಡಂಗೂರವನ್ನ ಸಾಧಿಸಿದ್ದಾರೆ. ಈ ಮೂಲಕವಾಗಿ ಪ್ರತಿಭಟನೆಗೆ ಯಾರೆಲ್ಲ ಬರೋದಿಲ್ಲ ಅವರಿಗೆ ಯೋಜನೆಗಳ ಕಟ್ ಮಾಡ್ತೀವಿ ಅಂತ ಹೆದರಿಸುವಂತಹ ತಂತ್ರವನ್ನ ಸಿಎಂ ತವರು ಜಿಲ್ಲೆಯಲ್ಲೇ ನಡೀತಾ ಇದೆ ಅನ್ನೋದಾದ್ರೆ, ನಿಜಕ್ಕೂ ಕೂಡ ಸರ್ಕಾರ ಯಾವ ರೀತಿ ನಡೆಸ್ಕೊಳ್ತಾ ಇದೆ ಜನರನ್ನ, ಜೊತೆಗೆ ಯಾವ ಹಾದಿಯಲ್ಲಿ ಸಾಕ್ತಾ ಇದೆ ಅನ್ನೋದು ಕೂಡ ಈಗ ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಯಾಕಂತಂದ್ರೆ ಪ್ರತಿಭಟನೆ ಮಾಡೋದಕ್ಕೆ ಎಲ್ರಿಗೂ ಕೂಡ ಅವಕಾಶ ಇದೆ. ಪ್ರತಿಭಟನೆ ಭಾಗಿಯಾಗೋದು ಬಿಡೋದು ಅವರವರ ಹಕ್ಕು. ಪ್ರತಿಭಟನೆ ಮಾಡಬೇಡಿ ಅಂತ ಯಾರು ಹೇಳೋದಿಲ್ಲ, ಪ್ರತಿಭಟನೆಗೆ ಬರಬೇಡಿ ಅಂತ ಯಾರು ಹೇಳೋದಿಲ್ಲ. ಪ್ರತಿಭಟನೆ ಮಾಡೋದಕ್ಕೆ ಎಲ್ಲ ಕೂಡ ಅವಕಾಶವನ್ನ ಈಗಾಗಲೇ ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ. ಆದ್ರೆ ನೀವು ಕಡ್ಡಾಯವಾಗಿ ಪ್ರತಿಭಟನೆ ಬರಬೇಕು, ಸಿಎಂ ಅವರ ಪರವಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಈ ರೀತಿಯಾಗಿ ಡಂಗೂರ ಸಾರಿಸೋದಿಲ್ಲ. ನಿಜಕ್ಕೂ ಕೂಡ ಎಲ್ಲರೂ ಕೂಡ ತಲೆದಕ್ಕಿಸುತ್ತ ವಿಚಾರ. ಯಾಕಂತಂದ್ರೆ ಗ್ರಾಮಗಳಲ್ಲಿ ಯೋಜನೆಗಳೆಲ್ಲ ನಂಬಿಕೊಂಡು ಗ್ಯಾರಂಟಿ ಯೋಜನೆಗಳ ಘೋಷಣೆ ಮಾಡಿದ ಫಲವಾಗಿ